ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಜೋಳದ ವಡೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ 3 ಅಳತೆಯಷ್ಟು ಗೋಧಿ ಹಿಟ್ಟು, 1 ಅಳತೆಯಷ್ಟು ಜೋಳದ ಹಿಟ್ಟನ್ನು ಸರಿಯಾಗಿ ಜರಡಿ ಹಿಡಿದ್ಬಿಟ್ಟು ಆಮೇಲೆ ಅದನ್ನೆಲ್ಲನೂ ಸರಿಯಾಗಿ ಮಿಕ್ಸ್ ಮಾಡಿ, 2 ಹಿಟ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೊಂದು ಸ್ವಲ್ಪ ಚಿಟಿಕೆ ಸೋಡಾ ಪುಡಿ ಹಾಕಿ ಅದೆರಡು ಮೂರನ್ನು ಸರಿಯಾಗಿ ಮಿಕ್ಸ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ಬೇಕು. ಒಮ್ಮುಕ್ಲೆ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕ್ತಾ ಕಲಿಸ್ಬೇಕು. ಅದು ಕಲಿಸ್ತಿರುವಾಗ ಗಂಟು ಇಲ್ದಾಗೆ ಸರಿಯಾಗಿ ಕಲಿಸ್ಕೋಬೇಕು. ಆಮ್ಯಾಗೆ ಆ ಕಲಸಿದ ಹಿಟ್ಟು ಹೇಗಿರಬೇಕಂದ್ರೆ ಭಾಳ ಚಪಾತಿಯಷ್ಟು ಮೆತ್ತಗಿರಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು. ಯಾಕಂದರೆ ಅದು ನೆಂದ ತಕ್ಷಣ ಸ್ವಲ್ಪ ಅದು ಮೃದು ಆಕೈತಿ. ಹೀಗಾಗಿ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ಟು ಇದನ್ನೆಲ್ಲ ರಾತ್ರಿಯೇ ಮಾಡಿಟ್ಕೋಬೇಕು. ನೀವು ಬೆಳಗ್ಗೆ ಮಾಡೋದಾದರೆ ರಾತ್ರಿ ಮಾಡಬೇಕು, ರಾತ್ರಿ ಮಾಡೋದಾದರೆ ಬೆಳಗ್ಗೆನೇ ಕಲಸಿಟ್ಕೋಬೇಕು. ಅದು ಸರಿಯಾಗಿ ನೆನಿಬೇಕು. ಹಿಟ್ಟನ್ನು ಕಲಸಿಟ್ವಿ. ಈಗ ಬೆಳಗ್ಗೆ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಮಸಾಲೆಗೆ ಅಂತ ಹೇಳ್ತೀನಿ. ಮೊದಲಿಗೆ ಮೆಣಸಿನ್ಕಾಯಿ, ಆಮೇಲೆ ಉಳ್ಳಾಗಡ್ಡಿ, ಆಮೇಲೆ ಬೆಳ್ಳುಳ್ಳಿ, ಸಿಪ್ಪೆ ಸುಲಿದಿರೋಂಥ ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಜೀರಿಗೆ. ಅದಕ್ಕೆ ಕೊತ್ತಂಬರಿ, ಆ್ಯಕ್ಚುಲಿ ನಾನು ಮಾಡೋತ್ನಾಗ ಕೊತ್ತಂಬರಿ ಇರಲಿಲ್ಲ, ಅದಕ್ಕೆ ಕೊತ್ತಂಬರಿನೂ ಹಾಕ್ಬೇಕು ನೀವೆಲ್ಲ. ಆ ತೊಗೊಂಡಿರೋ ಪದಾರ್ಥಗಳನ್ನೆಲ್ಲನೂ ಮಿಕ್ಸಿಗೆ ಹಾಕಿ ನುಣ್ಣಗೆ ಸರಿಯಾಗಿ ರುಬ್ಕೋಬೇಕು. ಅದನ್ನ ಈಗ ರುಬ್ಕೊಂಡಿದ್ದಾಗೈತಿ. ಈಗ ಕಲಸಿಟ್ಟಿರುವಂಥ ಹಿಟ್ಟಿದೆ ಅಲ್ಲ, ಅದನ್ನು ಸ್ವಲ್ಪ ತೊಗೋಬೇಕು. ಅರ್ಧ ಭಾಗ ಅಥವಾ ನಿಮಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ. ಯಾಕಂದ್ರೆ ಎಲ್ಲನೂ ಮಿಕ್ಸ್ ಮಾಡಿಟ್ರೆ ಆಮ್ಯಾಗ ನೀರು ಹೊಡೆದು ಸರಿ ಬರಲ್ಲ ಮಾಡೋಕ್ಕೆ. ನಿಮ್ಗೆ ಎಷ್ಟೆಷ್ಟು ಬೇಕು ಅಷ್ಟೇ ಕಲಿಸ್ಕೋಬೇಕು. ಈಗ ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಈ ಹಿಟ್ಟಿಗೆ ಹಾಕಿ ಸರಿಯಾದಂಗೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲದಕ್ಕೂ ಹಿಟ್ಟು ಅದೇನು ಮಸಾಲೆ ಇದೆಯಲ್ಲ ಎಲ್ಲ ಪೂರ್ತಿ ಹಿಟ್ಟಿಗೆ ಇದು ಆಗೋ ಹಾಗೆ ಸರಿಯಾದಂಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋದ ನಂತರ ಒಂಚೂರು ಎಣ್ಣೆ ಹಚ್ಕೊಂಡ್ಬಿಟ್ಟು ಅದನ್ನ ಸ್ವಲ್ಪ ಎತ್ತಿಬೇಕಂದ್ರೆ ಹಿಟ್ಟು ಹದವಾಗಿ ಬರ್ತೈತಿ. ಎತ್ತಿ ಹಾಕಬೇಕು. ಆಮ್ಯಾಗೆ ಹಿಂಗೆ ನೋಡಿರಿ, ಈ ಕನ್ಸಿಸ್ಟೆಂಟಿಗೆ ಬರಬೇಕು. ಹಿಟ್ಟನ್ನು ಹದವಾಗಿ ಸರಿಯಾಗಿ ಕಲಿಸ್ಕೊಂಡ್ಮೇಲೆ ಈಗ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಗಾತ್ರ, ಅಥವಾ ನಾನು ಇಲ್ಲಿ ತೊಗೊಂಡಿದ್ದೀನಿ ಇಷ್ಟು ಗಾತ್ರಕ್ಕೆ ಹಿಟ್ಟು ತೊಗೊಂಡ್ಬಿಟ್ಟು ಅದನ್ನ ಸರಿಯಾಗಿ ತಟ್ಟಬೇಕು. ಹೇಗೆ ತಟ್ಟಬೇಕಂದ್ರೆ ಈಕ್ವಲಾಗಿರಬೇಕು. ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳ ಹೀಗಿರಬಾರ್ದು, ಈಕ್ವಲಾಗಿ ತಟ್ಟಬೇಕು. ತಟ್ಟಿದ ನಂತರ ನಾನೀಗ ಎಣ್ಣೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಕಾಯಲಿಕ್ಕೆ. ಎಣ್ಣೆ ಕಾದಿದೆ. ಹೀಗಾಗಿ ನಾನಿಲ್ಲಿ ತಟ್ಟಿದ್ದನ್ನು ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಎಣ್ಣೆಗೆ ಹಾಕಿದ ತಕ್ಷಣ ಅದನ್ನ ಹಾಗೆ ಬಿಟ್ಬಾರ್ದು. ಅದನ್ನು ಸ್ವಲ್ಪ ಮೆತ್ತಗೆ ಒತ್ತುತ್ತಾ ಇರಬೇಕು. ಹೀಗೆ ಮಾಡೋದ್ರಿಂದ ಅದು ಉಬ್ಬಿ ಬರ್ತೈತಿ. ಇವಾಗ ನೋಡಿರಿ, ಕರ್ದಿದ ತಕ್ಷಣ ಹೀಗಾಗಿದೆ. ಪುರಿಗಳು ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನಾನು ನಿಮಗೆ ಪುರಿನ ಹರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹಗುರವಾಗಿ ಪದುರಾಗಿ ಒಂದಕ್ಕೊಂದು ಅಂಟ್ಕೊಳ್ಳದೆ ಪದುರವಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತೈತಿ. ಇದನ್ನು ನೀವು ಮೊಸರಿನ ರೈತ ಜೊತೆ ಹಚ್ಕೊಂಡು